Hi guys, welcome back to my YouTube channel Priyanka Gowda. ಗೈಸ್ ಇವತ್ತು ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಯಾಕಂದರೆ ನಮ್ಮ ಅಕ್ಕ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾವಳೆ. ಲಾಸ್ಟ್ ವೀಕ್ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೆ ಈ ವೀಕ್ ಸ್ಟಾರ್ಟ್ ಮಾಡಿದ್ದಾಳೆ. ಎಲ್ಲ ಪ್ರಿಪ್ರೇಷನ್ ಆಗಿದೆ ಆಗಲೇ, ಎದ್ದು ವ್ಲಾಗ್ ಮಾಡೋಕ್ಕಾಗಿಲ್ಲ ಅಷ್ಟೇ. ನಮ್ಮ ಅಕ್ಕ 2:30ಗೆ ಎದ್ಬಿಟ್ಟು ಸ್ಟಾರ್ಟ್ ಮಾಡೋಳೆ. ನನ್ನ ಕೈಲಿ ಎದ್ದೊಳಕ್ಕಾಗಲ್ಲ. ಸೊ ಅದಕ್ಕೆ ನಾನು ಇವಾಗ ಎದ್ದು ರಂಗೋಲಿ ಬಿಡಿಸಿ ಇವಾಗ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ನಾನಿನ್ನೂ ರೆಡಿನೂ ಆಗಿಲ್ಲ. ನಮ್ಮ ಅಕ್ಕ ಆಗಲೇ ರೆಡಿ ಆಗಿಬಿಟ್ಟು ಪ್ರಸಾದ ರೆಡಿ ಮಾಡಿದ್ರೆ ಇನ್ನು ಪೂಜೆ ಸ್ಟಾರ್ಟ್. ಬನ್ನಿ ಪೂಜೆ ಎಲ್ಲ ಹೇಗೆ ನಡೆಯುತ್ತೆ ಎಲ್ಲ ನೋಡಿಬಿಟ್ಟು ನೋಡೋಣ. ಇನ್ನು ನಮ್ಮ ಪಾಪು ಎಲ್ಲ ಮಲ್ಕೊಂಡವ್ರೆ. ನಮ್ಮ ಅಕ್ಕಂಗೆ 2 ಮಕ್ಕಳು, ಅವರಿಬ್ಬರು ಮಲ್ಕೊಂಡವ್ರು, ಇನ್ನೂ ಎದ್ದಿಲ್ಲ. ಬನ್ನಿ ಗೈಸ್, ನಮ್ಮ ಅಕ್ಕನ ಕೈಲಿ ಮಾತಾಡ್ಸೋಣ. ನನ್ನ ವ್ಲಾಗಲ್ಲಿ ಫಸ್ಟ್ ಟೈಮ್ ನಮ್ಮ ಅಕ್ಕ ಬರ್ತಾವಳೆ, ಮಾತಾಡ್ಸೋಣ ಬನ್ನಿ. ಹಾಯ್ ಕಣೆ ಅಕ್ಕ. ಹಾಯ್. ನೋಡಿ ನಮ್ಮ ಅಕ್ಕ ಹಿಂಗೆ ಡೆಕೋರೇಷನ್ ಎಲ್ಲ ಮಾಡಿ 2:30ಇಂದ ಬೆಳಗಿನ ಜಾವ ಏನು ಡೆಡಿಕೇಶನ್ ಅಂದರೆ ನಮ್ಮ ಅಕ್ಕಂಗೆ. ಚೆನ್ನಾಗಿದೆ ಅಲ್ಲ? ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ನಮ್ಮ ಅಕ್ಕಂಗೆ ಇನ್ನೂ ಅಷ್ಟು ಬರಲ್ಲ, ಇವಾಗೆಲ್ಲ ಕಲಿತಾ ಇರೋದು. ಈ ವರ್ಷನೇ ಕೂರಿಸಿರೋದು. ಈ ವರ್ಷನೇ ನಮ್ಮ ಅಕ್ಕರು ಫಸ್ಟ್ ಟೈಮ್ ಕೂರಿಸಿರೋದು. ಇವಾಗೆಲ್ಲ ಕಲ್ತ್ಕೊಂಡು ಇಷ್ಟು ಸಿಂಪಲಾಗಿ ಮಾಡೋಳೆ. ನೆಕ್ಸ್ಟು ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾಳಂತೆ ಗೈಸ್. ನೆಕ್ಸ್ಟ್ ವರ್ಷದಿಂದ ವ್ಲಾಗ್ ಮಾಡಾಕ್ತೀನಿ. ನಮ್ಮ ಆಡಿಯನ್ಸ್ಗೂ ಕರಿಬೇಕಮ್ಮ ನೆಕ್ಸ್ಟ್ ಟೈಮು. ಅಷ್ಟು ಗ್ರ್ಯಾಂಡಾಗಿ ನಿಮ್ಮ ಮನೆಗೆ ಲಕ್ಷ್ಮಿ ಕೊಟ್ಬಿಟ್ಟು ದೇವರು ಕುತ್ಕೊಂಡಿದ್ರೆ ಪಕ್ಕ ನೆಕ್ಸ್ಟ್ ಗ್ರ್ಯಾಂಡಾಗಿ ಮಾಡಿ ಎಲ್ಲರನ್ನೂ ಕರಿತೀವಿ. ಅಷ್ಟೇ ಗೈಸ್. ನಮ್ಮ ಪಾಪು ನೋಡಿ ಹೆಂಗೆ ಮಲ್ಕೊಂಡವನು. ಇವಾಗ ಎಬ್ಬಿಸ್ತೀನಿ ಅವನಿಗೆ. ಅಪ್ಪುಚ್ಚಿ 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 ಅಪ್ಪುಚ್ಚಿ. ಹಾಂ, ದೊಡ್ಡವ್ರು ಎದ್ದು ಬಂದು ಹಾಯ್ ಮಾಡಿ ಕಿಟ್ಟು. ಕಿಟಾಯ್. ಅವ್ರಿಗೆ ಏನು ಗೊತ್ತಾಗಿಲ್ಲ ಅಂದ್ರೆ ಹಾಯ್ ಮಾತ್ರ ಚೆನ್ನಾಗಿ ಮಾಡ್ತಾನೆ. ನೀನು ದೊಡ್ಡವನು ಹಾಯ್ ಮಾಡಮ್ಮ. ಕಿಟ್ಟು ಹೆಂಗಿದೆ ಲಕ್ಷ್ಮಿ? ಸೂಪರ್. ಬಾಯ್ ಬಿಟ್ಟು ಹೇಳು. ಹೋಗ್ರಿ ಬ್ರಷ್ ಮಾಡ್ಕೊ ಬನ್ನಿ. ಬ್ರಷ್ ಮಾಡಿ ಮುಖ ತೊಳೆದು ಬೇಗ ರೆಡಿ ಆಗಿ. ಕಿಟ್ಟು ಹೆಂಗೆ ಡೆಕೋರೇಷನ್ ಮಾಡೋವಪ್ಪ ಅಮ್ಮ? ಇಲ್ಲಿ ನೋಡಬೇಕು, ಇಲ್ಲಿ ಡೆಕೋರೇಷನ್ ಮಾಡೋದಮ್ಮ. ಸೂಪರಾ, ಸೂಪರ್. ಈಗ ತೋರ್ಸು ಹಂಗೆ ತೋರಿಸ್ತಾರಾ? ಈಗ ತೋರ್ಸೋದು ನಿದ್ದೆ ಗಂಡನಲ್ಲ, ಅಷ್ಟೆಲ್ಲ ಗೊತ್ತಿಲ್ಲ. ಇವಾಗ ನಮ್ಮ ಮನೆಯಲ್ಲಿ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಅಕ್ಕ ದೀಪ ಹಚ್ತಾ ಇದ್ದಾಳೆ. ನೋಡಿ ನಮ್ಮ ಕಿಟ್ಟು ಹೆಂಗೆ ರೆಡಿ ಆಗೋನೆ. ಆಯ್ ಮಾಡಿ ಕಿಟ್ಟು. ಬ್ರಷ್ ಮಾಡಿಲ್ಲ ಇನ್ನೂ ಎದ್ದು. ಕಿಟ್ಟು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗವನೆ. ಕೃಷ್ಣಾಯ ವಾಸುದೇವ ಪ್ರಿಯ ಪ್ರಣತ ಪೆಟ್ಟ ಕೇಶನಾಶಯ ನಮೋ ನಮಃ ಗೋವಿಂದಾಯ ನಮೋ ನಮಃ ನಾರಕಾಯ ಸೂರ್ಯಕೋಟಿ ಸಮಪಬ ನೀರುಗ
ದೇವ ವಾಸುದೇವಕ್ಕೆ ನಮ್ಮ ಅಳಿಯ ಮ್ಯಾಚಿಂಗ್ ನೋಡಿ, ಸೇಮ್ ಡ್ರೆಸ್, ಇಬ್ರು ಒಂದೇ ಥರ ಡ್ರೆಸ್ ಹಾಕೊಂಡಿದ್ದೀವಿ ಅಲ್ಲ. ಏನು ಕಲರ್ ಕಿಟ್ಟು ಇದು? ರೆಡ್ ಕಲರ್, ವೈಟ್ ಕಲರ್. ಏಯ್ ಉಲ್ಟಾ ಹೇಳ್ಬೇಡ. ಇದೇನು ಕಲರು? ವೈಟ್ ಕಲರ್, ರೆಡ್ ಕಲರ್. ನಾನು ಯಾವ ಕಲರ್ ಹಾಕಿದ್ದೀನಿ? ಪಿಂಕ್. ರೆಡ್ಡು. ಅಯ್ಯೋ, ನಿಂದು ರೆಡ್, ಇದ್ದು ರೆಡ್, ನಂದು ರೆಡ್. ಹೌದಾ? ಹಲೋ ಏನಾದ್ರು ಮಾತಾಡು ಅಂದ್ರೆ ಅಲ್ಲೋ ಅಂದ್ಬಿಡೋದು. ಏನು ಹಚ್ಕೊಂಡಿದ್ಯಾ ಇಲ್ಲಿ? ಇಲ್ಲೇನೋ ಹಚ್ಕೊಂಡಿದ್ಯಲ್ಲ ಕಿಟ್ಟು, ಕುಂಕುಮ. ಗೈಸ್, ಇವಾಗ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ನಾನು. ಆಮೇಲೆ ನಮ್ಮ ಅಕ್ಕ ಏನೇನೋ ಮಾಡಿದ್ದಾಳೆ, ವ್ಲಾಗ್ ಮಾಡಿಲ್ಲ ನಾನು. ಸೊ ಇವಾಗ ಸಂಜೆ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಪೂಜೆ ಎಲ್ಲ, ದೀಪ ಎಲ್ಲ ಹಚ್ಚಾಗೈತೆ. ಅರ್ಶಿನ ಕುಂಕುಮ ಕರಿಬೇಕು ಸ್ವಲ್ಪ ಜನ. ಸೊ ಅದಕ್ಕೆ ಅಕ್ಕ ಎಲ್ಲ ರೆಡಿ ಮಾಡ್ಕೊಳ್ತಾವಳೆ. ನಮ್ಮ ಅಕ್ಕ ಹೆಂಗೆ ರೆಡಿ ಆಗಿದ್ದಾಳೆ ತೋರಿಸ್ತೀನಿ ತಡೀರಿ. ನಮ್ಮ ಅಕ್ಕ ಏನೋ ಮಾಡ್ತಾವಳೆ, ತೋರಿಸೋದಾಗಲ್ಲ. ನಮ್ಮ ಚಿಕ್ಕ ಅಳಿಮಯ್ಯ ನೋಡಿ ಹೆಂಗೆ ರೆಡಿ ಆಗೋನೆ. ಹಾಯ್ ಮಾಡಪ್ಪ. ಶೇಪ್ ಔಟ್ ಮಾಡಬೇಡ ನನಗೆ. ಹಾಯ್ ಮಾಡು ಪ್ಲೀಸ್. ಹಾಯ್ ಮಾಡು. ಹಾಯ್. ಅವ್ನು ಸೊಕ್ಕು ಗಾಯ್ಸ, ನನಗೆಲ್ಲ ನಮ್ಮ ಮಾತು ಕೇಳಿಬಿಟ್ರೆ ಅವನು ಉದ್ಧಾರ ಆಗ್ಬಿಡ್ತಾನ. ಅವನು ನನಗೆ ಬೈತಾನೆ. ಏನು ಬೈತಿ ಅಪ್ಪುಚಿ ನನಗೆ? ಹಾಂ, ಭಾಷೆ. ನನಗಂತೂ ಒಂದು ಭಾಷೆ ದೇವರಾಣೆ ಅರ್ಥ ಆಗಲ್ಲ. ನಿಮ್ಗೇನಾದರೂ ಅರ್ಥ ಆದರೆ ಕಮೆಂಟ್ ಮಾಡಿ. ಏನಪ್ಪ? ಹಾಯ್ ಗೈಸ್ ಅನ್ನು. ಹಾಯ್ ಗೈಸ್. ಹೋಗು ಅಂತ ಒಂದು ಚೆನ್ನಾಗಿ ಹೇಳ್ತಾನೆ ನೋಡಿ. ನಮ್ಮ ಅಕ್ಕ ದೀಪ ಹಚ್ತಾವಳೆ, ಹಚ್ಚಾಗಿತ್ತಾಗಲೇ. ನೋಡಿ ನಮ್ಮ ಅಕ್ಕ ಹಿಂಗೆ ರೆಡಿ ಆಗೋಳೆಲ್ಲ. ಅಕ್ಕ ನಿತ್ಕೊಳ್ಳಕ್ಕ. ನಮ್ಮ ಅಕ್ಕ ತೋರ್ಸೋದಿಕ್ಕೂ ನಮ್ಮ ಅಕ್ಕ ಹೇಳ್ತಾಳೆಪ್ಪ. ಏನು ಬರಲ್ಲ. ನಮ್ಮ ಅಕ್ಕ ನಂಗೆ ಬೋಂಡ ಮಾಡು ಅಂತ ಹೇಳ್ಕೊಂಡೆ. ನಾನು ಹೆಂಗ್ ಬೋಂಡ ಮಾಡಲಿ? ಹೆಂಗೆ ಬೋಂಡ ಎಲ್ಲ ಮಾಡೋದಿಕ್ಕೆ ಬರಲ್ಲ ನೋಡಿ ಗೈಸ್. ನಂಗೆ ಈ ಮನೇಲಿ ಎಲ್ಲೆಲ್ಲಿ ಇಟ್ಟಿರ್ತಾರೆ ಅಂತ ನಂಗೇನಾದ್ರು ಗೊತ್ತಿರುತ್ತಾ? ಕೇಳಿದ್ರೆ ನಮ್ಮ ಅಕ್ಕ ನನ್ನ ಮೇಲೆ ಆದ್ರೂ ಎಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ಬೇಕು ತಾನೇ. ಅಷ್ಟೇ. ಇವಾಗ ಬೋಂಡ ಮಾಡೋಣ ಬನ್ನಿ ನನ್ನ ಜೊತೆ. ಬನ್ನಿ ಇವಾಗ ನಾನು ಇಟ್ಟಿದ್ದೀನಿ, ಸುಮ್ಮನೆ ಇದೆ ಅಕ್ಕ ನೀನು. ಇವಾಗ ಬನ್ನಿ ಬೋಂಡ ಮಾಡೋಣ ನನ್ನ ಜೊತೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದು ಹಾಕ್ಬಿಟ್ಟು ಬೋಂಡ ಮಾಡಿಕೊಡ್ಬೇಕು. ಇನ್ನು ನೈವೇದ್ಯಗೆ ನಮ್ಮ ಅಕ್ಕ ಬೋಂಡ ಮಾಡಿಲ್ಲ, ಅದಕ್ಕೋಸ್ಕರ ನನಗೆ ಮಾಡು ಅಂತ ನಮ್ಮ ಅಕ್ಕ. ನನಗೆ ಬೋಂಡವೇ ಮಾಡೋಕ್ಕೆ ಬರೋಲ್ಲ. ಹೆಂಗೆ ಮಾಡ್ತಿದ್ದೋ ಏನೋ, ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಮೇ ಬಿ ದೇವ್ರಿಗೆ ಏನು ಅದೃಷ್ಟ ಇದೆ ನನ್ನ ಕೈಯಲ್ಲಿ ಮಾಡಿಸ್ಕೊಂಡು ತಿನ್ನೋದಕ್ಕೆ. ಅದಕ್ಕೆ ಕಾದೈತೆ ಎಣ್ಣೆ ಅಂತ ಹೇಳ್ತಾ ಇದ್ದೀನಿ. ಎಣ್ಣೆ ಕಾದಿಲ್ಲ ಬೋಂಡ ಹಾಕ್ತಾ ಇದ್ದೆ. ಸೊಕ್ಕ ಸ್ಪೂನಲ್ಲಿ ಹಾಕೋದು, ಅದು ಒಂಥರ ಕ್ಲೀನ್. ಅದು ಇವಾಗ ನಾನು ಅಲ್ಲಿ ಕುತ್ಕೊಂಡು ಕುದಿಯೋಕ್ಕಾಗುತ್ತಾ? ಅದು ಕುದ್ರೆ ಅದಾದ್ಮೇಲೆ ನಾನು ತೆಗ್ದಾಕ್ತೀನಿ ಅಷ್ಟೇ ಅಪ್ಪ. ತಗೋಬೇಕಾ? ಇದ್ರಲ್ಲಿ ಮಾಡಕ್ ಬರಲ್ಲ ಗೈಸ್. ಇದ್ರಲ್ಲಿ ಮಾಡಕ್ ಬರಲ್ಲ, ಇದ್ರಲ್ಲೂ ಮಾಡ್ಬೋದು ತಾನೆ. ನನ್ನ ಥರ ತಲೆ ಯಾರಿಗೂ ಇಲ್ಲ ಆಕ್ಚುಲಿ. ಏನು ಗೊತ್ತಾ, ನಮ್ಮ ಅಣ್ಣದೊಳ್ಳೆ ಕಾಮಿಡಿ. ಅವಾಗಲೇ ನಮ್ಮ ಅಣ್ಣ ಕಾಲ್ ಮಾಡಿದ್ದ. ಕಾಲ್ ಮಾಡಿಬಿಟ್ಟು ನಾನು ನಮ್ಮ ಅಕ್ಕನ ಥರ ಮಾತಾಡ್ತಾ ಇದ್ದೆ. ನಮ್ಮ ಅಕ್ಕ ಅಂತ ಕಂಡುಹಿಡಿಯಲೇ ಇಲ್ಲ, ನನ್ನ ಜೊತೆನೇ ಮಾತಾಡ್ತಿದ್ರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾನೇನು ಆನ್ಸರ್ ಮಾಡಲಿಲ್ಲ. ಅವ್ರೇನು ಕ್ವಶನ್ ಕೇಳಿದ್ರು, ನನಗೆ ಅದಕ್ಕೆ ಆನ್ಸರ್ ಗೊತ್ತಿರಲಿಲ್ಲಲ್ಲ. ನಾನು ನಮ್ಮ ಅಕ್ಕ ಅಲ್ವಲ್ಲ. ಸೊ ಅದಕ್ಕೆ ನಮ್ಮ ಅಕ್ಕನ ಕೇಳ್ಕೊಂಬರಕ್ಕೆ ಹೋಗಿದ್ದೆ. ಅದೊಂದು 1 ಮಿನಿಟ್ ಆದಮೇಲೆ ಆನ್ಸರ್ ಮಾಡಿದ್ನಲ್ಲ. ಅದಕ್ಕೆ ಅಣ್ಣನ ಡೌಟ್ ಬಂದುಬಿಟ್ಟು, ಇದು ನಿಜ ರೇಣು ನೆನ್ನೆ ಮಾತಾಡ್ತಿರೋದು ಅಂತ ಕೇಳಿದ್ರು. ಆಮೇಲೆ ನಾನು ಜೋರಾಗಿ ನಗಡ್ಬಿಟ್ಟೆ. ಆಮೇಲೆ ಅಣ್ಣಂಗೆ ಗೊತ್ತಾಯ್ತು ಪ್ರಿಯಾ ಅಂತ. ಇವಾಗ ಮತ್ತೆ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿದಾಗ ಅಕ್ಕ ಮಾತಾಡ್ತಿದ್ದಾಳೆ, ಆದರೆ ಪ್ರಿಯಾ ಅಂತ ಹೇಳ್ತವ್ರೆ ನಮ್ಮಣ್ಣ. ಪುಚ್ಚಿ ಏನಿದ್ದು? ಡಸ್ಟ್ಬಿನ್ಗೆ ಹಾಕ್ಬೇಕಂತ ಗೊತ್ತಾಗಲ್ಲ ನಿನಗೆ?
ನನಗೆ ನೀನು ರಿಟರ್ನ್ ಹೇಳ್ಬೇಡ ಎಲ್ಲಾನು. ವಾದ ಮಾಡು ಅಂದರೆ ನಂಬರ್ 1 ಇರ್ತಾನೆ. ಏನು ಚೀಚಿ ಚೀಚಿ ಚಿ ತಿನ್ನೋದು ಮಾತ್ರ ಗೊತ್ತಾ ನಿನಗೆ? ಅದು ಬಿಟ್ಟು ಇನ್ನೇನು ಗೊತ್ತಿಲ್ವಾ? ಗೊತ್ತಿಲ್ಲ. ನನಗೆ ನೀನು ಮಾತಾಡೋದು ನಿಜ ಅರ್ಥ ಆಗಲ್ಲ ನನಗೆ.